ಹರಿಹರಪುರ ಅಂತ ಯಾವ ಥರ ಹೆಸರು ಬಂದಿದೆ? ಇದರ ಮೂಲ ಹೆಸರು ಬಂದು ದಕ್ಷಾಶ್ರಮ ಅಂತ ಹೇಳಿ. ಅಂದರೆ ಹಿಂದೆ ಇಲ್ಲಿ ದಕ್ಷ ಪ್ರಜಾಪತಿ ಯಾಗ ಮಾಡಿರ್ತಕ್ಕಂತಹ ಸ್ಥಳ ಇದು. ಹಾಗಾಗಿ ಇದಕ್ಕೆ ದಕ್ಷಾಶ್ರಮ ಅಂತ ಹೆಸರು ಬಂತು. ನಂತರ ಇಲ್ಲಿ ಹರಿಹರ ರಾಯರು ಇಲ್ಲಿ ಬಂದು ಈ ಸ್ಥಳಕ್ಕೆ, ನಮ್ಮ ಮಠಕ್ಕೆ ಸುಮಾರು ಗ್ರಾಮಗಳನ್ನು ದಾನವನ್ನಾಗಿ ಕೊಟ್ಟು, ಹಾಗಾಗಿ ಅವರ ಒಂದು ಹೆಸರಿನೊಂದು ಇದಕ್ಕೋಸ್ಕರ ಹರಿಹರಪುರ ಅಂತ ಹೇಳಿ ಹರಿಹರ ರಾಯರು ಮಾಡಿರೋದ್ರಿಂದ ಹರಿಹರಪುರ ಅಂತ ಹೆಸರು ಹೇಳಿದರು. ಹಾಗೆ ಇಲ್ಲಿ ಅಗಸ್ತ್ಯ ಮಹಾಮುನಿಗಳು ಇಲ್ಲಿ ತಪಸ್ಸನ್ನು ಮಾಡಿ ಲಕ್ಷ್ಮೀ ನರಸಿಂಹನನ್ನು ಪ್ರತ್ಯಕ್ಷವಾಗಿ ದರ್ಶನ ಮಾಡಿರುವುದರಿಂದ ಇಲ್ಲಿ ಹರಿಯು ಆ ರೂಪದಲ್ಲಿದ್ದಾನೆ. ಲಕ್ಷ್ಮೀ ನರಸಿಂಹಸ್ವಾಮಿ ಇದ್ದಾನೆ. ದಕ್ಷ ಪ್ರಜಾಪತಿ ಯಾಗ ಮಾಡುವಂತಹ ಸ್ಥಳ ಅಂತ ಹೇಳಿದ್ನಲ್ಲ, ಆವಾಗ ಸ್ವಯಂಭೂ ದಕ್ಷಹರ ಸೋಮೇಶ್ವರ ಇಲ್ಲೇ ಹತ್ತಿರದಲ್ಲಿ ದೇವಸ್ಥಾನ ಇದೆ. ಹಾಗಾಗಿ ಹರಿಹರ ಇರುವುದರಿಂದ ಹರಿಹರಪುರ ಅಂತ ಹೇಳಿ ಇದಕ್ಕೆ ಹೆಸರು ಬಂತು. ಸರಿ, ಈ ಟೆಂಪಲಿನ ವಿಶೇಷತೆ ಇದೇನೆಂದರೆ, ಆದಿಶಂಕರಾಚಾರ್ಯರು ಈ ಶಾರದಾಂಬೆಯನ್ನು ಕರೆದುಕೊಂಡು ಬರಬೇಕಾದ್ರೆ ಅವರಿಬ್ಬರಲ್ಲಿ ಒಂದು ಮಾತಾಗಿರುತ್ತೆ. ನನ್ನ ನೀವು ಕರ್ಕೊಂಡು ಹೋಗಬೇಕಾದ್ರೆ ಹಿಂತಿರುಗಿ ನನ್ನ ನೋಡಬಾರದು ಅನ್ನುವಂಥ ಅಮ್ಮನವರ ಒಂದು ವಾಕ್ಯವಾಗಿರುತ್ತೆ. ಆದರೆ ಈ ಸ್ಥಳಕ್ಕೆ ಬಂದ ತಕ್ಷಣ ಅಮ್ಮನವರ ಗೆಜ್ಜೆ ಸಪ್ಪಳ ನಿಂತುಬಿಡುತ್ತೆ. ಆಗ ಆದಿಶಂಕರರು ತಿರುಗಿ ನೋಡಿದಾಗ ಅಮ್ಮನವರು ಅಲ್ಲೇ ನಿಂತುಬಿಡ್ತಾರೆ. ಮತ್ತೆ ಅಮ್ಮನವ್ರನ್ನ ಪ್ರಾರ್ಥನೆ ಮಾಡಿ ಶ್ರೀಚಕ್ರ ಯಂತ್ರವನ್ನು ಮಾಡಿ ಅಲ್ಲಿ ಅಮ್ಮನವ್ರನ್ನ ಪ್ರತಿಷ್ಠಾಪನೆ ಮಾಡಿ, ಇಲ್ಲಿ ಕೃಷ್ಣ ಯೋಗೀಂದ್ರರು ಅನ್ನುವಂತಹ ಒಬ್ಬ ಹುಡುಗ ಇರ್ತಾರೆ, ಅವರಿಗೆ ದೀಕ್ಷೆಯನ್ನು ಕೊಟ್ಟು, ಮಂತ್ರದೀಕ್ಷೆಯನ್ನು ಕೊಟ್ಟು, ಅಲ್ಲಿಂದ ಅವರಿಗೆ ಪೀಠ ಪರಂಪರೆ, ಅಂದಿನಿಂದ ಪೀಠ ಪರಂಪರೆ ಪ್ರಾರಂಭ ಆಗುತ್ತೆ. ಹಾಗೆಯೇ ಮುಂದುವರೆದುಕೊಂಡಂಥ ಪೀಠ ಈ ಧರ್ಮಪೀಠವು ಈಗ ಪ್ರಸ್ತುತ 25ನೇ ಪೀಠಾಧಿಪತಿಗಳು ಈ ಪೀಠದಲ್ಲಿ ವಿರಾಜಮಾನರಾಗಿದ್ದಾರೆ. ಪರಮಪೂಜ್ಯ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ಸ್ವಯಂ ಪ್ರಕಾಶ ಸಚ್ಚಿದಾನಂದ ಸರಸ್ವತಿ ಮಹಾಸ್ವಾಮಿಗಳವರು. ಲಕ್ಷ್ಮೀ ನರಸಿಂಹಸ್ವಾಮಿ ಈಗ ಮತ್ತೆ ಪುನರ್ ನಿರ್ಮಾಣ ಮಾಡಿದ್ದಾರೆ ಈ ದೇವಸ್ಥಾನವೆಲ್ಲ. ಈಗ ಪುನರ್ ನಿರ್ಮಾಣ ಮಾಡಿ ಎಷ್ಟು ವರ್ಷ ಆಗಿದೆ ಸರ್ ಇದು? ಈಗ 10 ವರ್ಷಗಳಿಂದ ಈ ಕೆಲಸ ನಡೀತಾ ಇತ್ತು. ಈಗ ಒಂದು 3 ವರ್ಷ ಆಯಿತು ಇದು ಲೋಕಾರ್ಪಣೆಯಾಗಿ. ಇಲ್ಲಿಯ ಲಕ್ಷ್ಮೀ ನರಸಿಂಹಸ್ವಾಮಿಯ ಒಂದು ದೇವಸ್ಥಾನದ ವಿಶೇಷತೆ ಏನಂದ್ರೆ, ಈ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ 2 ಗರ್ಭಗೃಹಗಳನ್ನು ಹೊಂದಿದೆ, ಮೇಲೆ ಮತ್ತು ಕೆಳಗಡೆ. ಕೆಳಗಡೆಯಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ಯಂತ್ರ, ಅದರ ಮೇಲೆ ಬಿಂದುವಿನ ಸ್ಥಾನದಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ, ಮರಕತ ಲಕ್ಷ್ಮೀ ನರಸಿಂಹಸ್ವಾಮಿ ಇದ್ದಾನೆ. ಈ ತರ ದೇವಸ್ಥಾನ ಇದೆ ಅಂತಂದ್ರೆ, ಸಾಧಾರಣವಾಗಿ ಹೇಳ್ಬೇಕಂದ್ರೆ ಒಂದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಶಕ್ತಿನೇ ತುಂಬಾ ಶಕ್ತಿಯುತವಾದದ್ದು ಅಂತ ಹೇಳಿ ಹೇಳ್ತಾರೆ. ಆದ್ರೆ ಈ ರೀತಿಯಲ್ಲಿ ದೇವಸ್ಥಾನವನ್ನ ಕಟ್ಟಿದ್ರೆ 1 ಲಕ್ಷದ ದೇವಸ್ಥಾನದ ಒಂದು ಚಿತ್ತಶಕ್ತಿ ಈ ಒಂದೇ ದೇವಸ್ಥಾನದಲ್ಲಿ ಇರುತ್ತೆ ಅಂತ ಹೇಳಿ ಶಾಸ್ತ್ರ ತಿಳಿಸ್ತಾ ಇದೆ. ಇದನ್ನ ಸಪ್ತ ವ್ಯಾಹೃತಿ ಪ್ರತಿಷ್ಠಾ ಅಂತ ಹೇಳಿ ಶಾಸ್ತ್ರದಲ್ಲಿ ತಿಳಿಸ್ತಾರೆ. ಅಂದ್ರೆ ವೈಕುಂಠದಲ್ಲಿ ಲಕ್ಷ್ಮೀ ನರಸಿಂಹ ಸ್ವಾಮಿಯನ್ನ ನಾರಾಯಣನನ್ನು ನೋಡಿದ್ರೆ ಏನ್ ಫಲ ಇದೆಯೋ ಆ ಫಲ ಈ ದೇವಸ್ಥಾನದಲ್ಲಿ ನೋಡಿದ್ರೆ ಸಿಗುತ್ತೆ ಅಂತ ಹೇಳಿ ಹೇಳ್ತಾರೆ. ಸರ್, ಆಮೇಲೆ ಇನ್ನೊಂದು ಇಲ್ಲಿ ಮಾತು ಬರದೇ ಇರೋರಿಗೆ ಏನು, ಅದು ವಶಿನ್ಯಾದಿ ವಾಗ್ದೇವತೆಯರು. ವಶಿನ್ಯಾದಿ ವಾಗ್ದೇವತೆಯರು ಅಂದ್ರೆ ಈ ವಾಕ್ ಸ್ಥಾನಕ್ಕೆ ತುಂಬಾ ಪ್ರಸಿದ್ಧವಾದಂತಹ ದೇವತೆಯರು. ಹಾಗಾಗಿ ಇಲ್ಲಿ ಯಾರಿಗೆ ಈ ಸಣ್ಣ ಮಕ್ಕಳಿಗೆ ಮಾತು ಬರ್ತಾ ಇರುವುದಿಲ್ಲ, ಆಮೇಲೆ ಇಲ್ಲಿ ವಾಕ್ಸ್ಥಾನದಲ್ಲಿ ದೋಷ ಇದೆ ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿ ಬಂದು ಅಮ್ಮನವ್ರನ್ನ ಪೂಜೆ ಮಾಡಿಕೊಂಡ್ರೆ ಆ ವಾಕ್ ಶುದ್ಧಿ ಆಗುತ್ತೆ ಅಂತ ಹೇಳಿ ಹೇಳ್ತಾರೆ. ಆಮೇಲೆ ಇಲ್ಲಿ ಅಕ್ಷರಾಭ್ಯಾಸನೂ ಮಾಡ್ತಾರೆ. ಅಷ್ಟೊಂದು ಒಳ್ಳೆಯ ಯಾರಿಗೆ ಎಂಥ ಇದರಲ್ಲಿದ್ದವರು ಕೂಡ ಇಲ್ಲಿ ಬಂದು ಒಳ್ಳೆಯ ಫಲವನ್ನು ತಗೊಂಡಿದ್ದಾರೆ. ಮತ್ತು ಅಷ್ಟೇ ಅಲ್ಲ, ಅಮ್ಮನವರು ಇಲ್ಲಿ ಸಾಕ್ಷಾತ್ ಇದ್ದಾರೆ ಅನ್ಲಿಕ್ಕೆ ಇಲ್ಲಿದ್ದಂಥ ಅನೇಕ ಭಕ್ತರಿಗೆ ಅದು ಗೊತ್ತಾಗಿದೆ. ಏನಂದ್ರೆ ಎಲ್ಲರೂ ಹೇಳ್ತಾರೆ, ಇಲ್ಲಿ ಬಂದಂತ ಅನೇಕ ಭಕ್ತರು ಪ್ರಾತಃ ಸ್ಥಾನದಲ್ಲಿ ಅಂದ್ರೆ ಈ ಬ್ರಾಹ್ಮಿ ಮುಹೂರ್ತ ಸಮಯದಲ್ಲಿ ಅಮ್ಮನವರ ಗೆಜ್ಜೆ ಸಪ್ಳ ಕೇಳಿಸುತ್ತೆ. ಅಮ್ಮನವರು ನದಿಗೆ ಹೋಗಿ ಬಂದಿದಂತ ಅನುಭವ ಇಲ್ಲಿ ಸುಮಾರು ಜನಕ್ಕಿದೆ. ಇಲ್ಲಿ ಕೆಲಸ ಮಾಡಿರ್ತಕ್ಕಂಥ ಎಲ್ಲ ಸುಮಾರು ಜನಗಳಿಗೂ ಅದು ಅನುಭವ ಆಗಿದೆ. ಹಾಗಾಗಿ ಅಮ್ಮನವರು ಇಲ್ಲಿ ಸಾಕ್ಷಾತ್ ಆಗಿ ನಿಂತಿದ್ದಾರೆ. ಹೌದು ಸರ್, ಇಲ್ಲಿ ಹರಿಯೋ ನದಿ ಹೆಸರು? ಇಲ್ಲಿ ಹರಿತಾ ಇರೋ ನದಿ ಬಂದು ತುಂಗಾ ನದಿ. ಇದು ತುಂಗಾ ನದಿ ಬಂದು ಉತ್ತರ ವಾಹಿನಿಯಾಗಿ ಹರಿತಾ ಇದೆ. ಉತ್ತರ ವಾಹಿನಿಯಾಗಿ ಹರಿತಿರುವಂತಹ ಕ್ಷೇತ್ರವನ್ನ ಸಿದ್ಧಿ ಕ್ಷೇತ್ರ ಅಂತ ಹೇಳಿ ತಿಳಿಸ್ತಾ ಇದೆ. ಇಲ್ಲಿ ಯಾರೇ ಏನೇ ಮಾಡಿದ್ರು ಕೂಡ ಅದು ಸಿದ್ಧಿಸುತ್ತೆ ಅಂತ ಹೇಳಿ ಹೇಳ್ತಾ ಇದೆ. ಹಾಗಾಗಿ ಈ ಕ್ಷೇತ್ರ ಇನ್ನೂ ಉತ್ತರ ವಾಹಿನಿಯಾಗಿ ಹರಿತಿರುವ ನದಿ ಇಲ್ಲಿ ಹರಿತಾ ಇರೋದ್ರಿಂದ ಈ ಕ್ಷೇತ್ರಕ್ಕೆ ಇನ್ನೂ ಅದೊಂದು ಪುಷ್ಟಿ ಕೊಟ್ಟಿದೆ. ಅದು ಸರ್, ನಾವು ಇನ್ನೊಂದು ನೋಡಿದ್ವಿ ಒಳಗಡೆ ಈ ದೇವಸ್ಥಾನದ ದೇವರ ಕೆತ್ತನೆ ಇದೆಯಲ್ಲ,
ಆ ದೇವರು ನಾವು ಈ ಕಡೆಯಿಂದ ನೋಡಿದಾಗ 2 ಕಂಬ ಸೀಳಿ ದೇವರು ಕಾಣುವಂತ ಒಂದು ಪ್ರತೀತಿ ಇದೆ ಅಂತ ಹೇಳಿದ್ರು. ಅದರ ಬಗ್ಗೆ ನೀವೇನಾದ್ರೂ ಹೇಳ್ತೀರಾ? ಅಂದ್ರೆ ಇದು ಆ ಒಂದು ಶಿಲಾ ಇದ್ರ ಬಗ್ಗೆ ಮಾಡಿಕೊಂಡು ಕಟ್ಟಿರ್ತಕ್ಕಂತಹ ದೇವಸ್ಥಾನ ಇದು. ಅದ್ರ ಬಗ್ಗೆ ಮಾಮೂಲಿಯಾಗಿ ಹಿಂದಿನ ಪುರಾತನ ಶಿಲೆಯನ್ನಾಗಿ ಮಾಡಬೇಕು ಅನ್ನೋ ಒಂದು ಇದರಲ್ಲಿ ಮಾಡಿದೆ. ಮತ್ತೆ ಎಲ್ಲೂ ನೋಡದಿರೋದು ಪ್ರಹ್ಲಾದನ ವಿಗ್ರಹವನ್ನು ನೋಡಿದ್ವಿ ಇಲ್ಲಿ ದೇವಸ್ಥಾನ. ಅಂದ್ರೆ ಈಗ ಪ್ರಹ್ಲಾದ ಅಂತಂದ್ರೆ ನರಸಿಂಹ ಅಂದ್ರೆ ಪ್ರಹ್ಲಾದ. ಪ್ರಹ್ಲಾದನಿಂದನೇ ನರಸಿಂಹನ ಅವತಾರ ಆಯ್ತು ಅಂತ. ಹೌದು. ಹಾಗಾಗಿ ನಾವು ಈಗ ರಾಮನಿಗೆ ಏನಾದ್ರೂ ಹೇಳ್ಬೇಕಂದ್ರೆ ಆಂಜನೇಯನಿಗೆ ನಾವು ವಿಷಯ ತಿಳಿಸಲೇಬೇಕು. ಹೌದು. ಆ ರೀತಿಯಲ್ಲಿ ನಾವು ನರಸಿಂಹನಿಗೆ ಏನಾದ್ರೂ ಹೇಳ್ಬೇಕಂದ್ರೆ ಪ್ರಹ್ಲಾದನಿಗೆ ಮುಟ್ಟಿಸಲೇಬೇಕು. ಈಗ ನಾವು ಯಾರಾದ್ರೂ ಒಂದು ಎಲ್ಲ ಲೌಕಿಕವಾಗಿ ಹೇಳ್ಬೇಕಂದ್ರೆ ಅದೊಂದು ಕೆಲ್ಸಕ್ಕೆ ಹೋದಾಗ ಒಬ್ಬ ದೊಡ್ಡ ವ್ಯಕ್ತಿಯನ್ನ ಮಾತಾಡಿಸ್ಬೇಕಂದ್ರೆ ಅದು ಅವ್ರಿಗೆ ಹತ್ತಿರವಾಗಿರುವಂತ ವ್ಯಕ್ತಿಯ ಮೂಲಕ ಅವರನ್ನ ನಾವು ಮಾತಾಡಿಸ್ತೀವಿ. ಅವಾಗ ಆ ಕೆಲಸ ಈಸಿ ಆಗುತ್ತೆ. ಆ ತರ ಭಕ್ತ ತುಂಬಾ ಅಪರಿಮಿತವಾದ ಭಕ್ತಿ ಉಳ್ಳಂತಹ ಪ್ರಹ್ಲಾದನ ಹತ್ರನ ಹೋಗಿ ನಾವು ಬೇಡಿ ನರಸಿಂಹನಿಗೆ ಎದುರು ಹೇಳಿದ್ರೆ ಆ ನರಸಿಂಹನ ಹತ್ರ ನಮ್ಮ ವಿಷಯವನ್ನ ಅವನು ತಿಳಿಸ್ತಾನೆ ಅಂತ. ಆಮೇಲೆ ಇಲ್ಲಿ ತುಂಬಾ ನಾವು ಮಂಟಪದಲ್ಲಿ ಒಳಗಡೆ ಗರ್ಭಗುಡಿಯಲ್ಲಿ ತುಂಬಾ ಸಾಲಿಗ್ರಾಮ ಇದೆ ಅಂತ ಕೇಳ್ಬಿಟ್ವಿ ನಾವು. ಅಂದ್ರೆ ಈಗೇನಲ್ಲಿ ಯಂತ್ರ ಅಂತ ನಾವು ಅವಾಗಲೇ ಹೇಳಿದ್ನಲ್ಲ, ಆ ಯಂತ್ರದ ಕೆಳಗೆ ಆ ಸಾಲಿಗ್ರಾಮಗಳನ್ನೆಲ್ಲ ಇಟ್ಟು ಅದ್ರ ಮೇಲ್ಗಡೆ ಯಂತ್ರವನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಆಮೇಲೆ ನಮಗೆ ಪರಂಪರೆಯಾಗಿ ಬಂದಿರತಕ್ಕಂಥದ್ದು ಇವರು ನಮ್ಮ ಅಗಸ್ತ್ಯ ಮಹಾಮುನಿಗಳು ಪೂಜೆ ಮಾಡಿರತಕ್ಕಂಥ ಸಾಲಿಗ್ರಾಮ. ಅದು ಇಂದಿಗೂ ಗುರು ಪರಂಪರೆಯಲ್ಲಿ ಎಲ್ಲಾ ಗುರುಗಳು ಅದನ್ನ ಪೂಜೆ ಮಾಡ್ಕೊಂಡು ಬಂದಿದ್ದಾರೆ. ಇಷ್ಟಸಿದ್ಧಿ ಭಕ್ತಾಂಜನೇಯ ಸ್ವಾಮಿ. ಆ ಇಷ್ಟಸಿದ್ಧಿ ಭಕ್ತಾಂಜನೇಯ ಸ್ವಾಮಿಯ ನೇರ ದೃಷ್ಟಿ ನಾವು ನೋಡಿದ್ರೆ ಸೀದಾ ನರಸಿಂಹಸ್ವಾಮಿಯ ಹತ್ರನೇ ಇದೆ. ಆ ರೀತಿಯಲ್ಲಿ ಅದು ಬಂದಿದೆ. ಇದು ಕೆತ್ತನೆ ಎಲ್ಲ ಮಾಡಿದ್ದೆಲ್ಲ ತಿರುಪತಿ ಕಡೆಯಲ್ಲಿ. ಅಲ್ಲಿಂದ ಬರ್ಬೇಕಂದ್ರೆ ಕೂಡ ಅವನು ಸಾಕಷ್ಟು ತನ್ನ ಲೀಲೆಯನ್ನು ಎಲ್ಲರಿಗೂ ತೋರಿಸ್ಕೊಂತಾನೆ ಬಂದಿದ್ದಾನೆ. ಹೇಗೆ ಅಂತಂದ್ರೆ ಎಲ್ಲೋ ಒಂದ್ ಕಡೆ ನಿಂತಿದ್ದಂತಹ ಗಾಡಿ ಅದು ಮೇಲ್ ತರಕ್ಕೆ ಕಷ್ಟ ಆಗ್ತಾ ಇತ್ತು ನಮ್ಗೆ. ಸುಮ್ನೆ ನಿಂತಿತ್ತು. ಅದು ಏನಾಗಿದೆ ಅಂತ ಏನು ಪ್ರಶ್ನೆ ಮಾಡಿದ್ರೆ ಎಷ್ಟು ಕ್ರೇನ್ ತಂದ್ರೆ ಅಲ್ಲಿಂದ ಅದು ಬರಲೇ ಇಲ್ಲ. ಲಾಸ್ಟಿಗೆ ಮತ್ತೆ ಇಲ್ಲಿ ಮಠದಿಂದ ಹೋಗಿ ಅವನು ಇಲ್ಲಿಂದ ಸುಮಾರು ಒಂದು 500 ಕಿಲೋಮೀಟರ್ ದೂರದಲ್ಲಿ ನಿಂತ್ಕೊಂಡಿತ್ತು. ಮತ್ತೆ ಮಠದಿಂದ ಹೋಗಿ ಅವನಿಗೆ ಫಲ ಇಟ್ಟು ನಮಸ್ಕಾರ ಮಾಡಿದ್ಮೇಲೆ ಹೇಳಿದ್ರು ಅವ್ರಿಗೆ ಹೋಗಿ ಫಲ ಇಟ್ಟು ನಮಸ್ಕಾರ ಮಾಡಿ ಬಂದ್ರೆ ಅವ್ನು ಮತ್ತೆ ಬರ್ತಾನಪ್ಪ ಅಂತ. ಅದೇ ರೀತಿಯಲ್ಲಿ ಬಂದವನು ಎಲ್ಲಾ ಕಡೆಯಲ್ಲೂ ಇಡೀ ಎಲ್ಲೆಲ್ಲಿ ಊರುಗಳು ಸಿಗುತ್ತೋ ಅಲ್ಲಿ ಎಲ್ಲ ಕಡೆಗೂ ಅವನಿಗೆ ಭವ್ಯವಾದ ಸ್ವಾಗತವನ್ನು ಮಾಡಿದ್ದಾರೆ. ಒಬ್ಬರು ಡೋಲು ಬಡಿಸ್ಕೊಂಡು ಅವನ್ನೆಲ್ಲ ಕರ್ಕೊಂಡ್ ಬಂದಿದ್ದಾರೆ. ಕೆಲವರು ಅವನಿಗೆ ಅಭಿಷೇಕಕ್ಕೆ ಏನ್ ಬೇಕೋ ಆ ವಸ್ತುಗಳೆಲ್ಲ ಕೊಟ್ಟಿದ್ದಾರೆ. ಇದೇ ರೀತಿ ಅನೇಕ ವೈಭವಗಳನ್ನು ಮಾಡಿಕೊಂಡು ಬಂದಿದ್ದಾನೆ. ಅವನು ಬಂದು ಇಲ್ಲಿ ಕುತ್ಕೊಂಡ ಮೇಲೆ ಎಲ್ಲರ ಮನಸ್ಸನ್ನು ಸೆಳೆಯುವಂತಹ ಆಂಜನೇಯ ಸ್ವಾಮಿ ಆಗಿದ್ದಾನೆ. ಮತ್ತೆ ಅಲ್ಲಿ ಎಲ್ಲರ ಮನಸ್ಸಲ್ಲಿ ಕೋರಿಕೆಗಳಿರುತ್ತಾವಲ್ಲ, ಹಾಗಾಗಿ ಅಲ್ಲಿ ಒಂದು ಇದನ್ನು ಮಾಡಿದ್ದಾರೆ. ಪೂರ್ಣ ಫಲವನ್ನು ಇಟ್ಕೊಂಡು 16 ಬಾರಿ ಸ್ವಾಮಿಯನ್ನ ಸುತ್ತಿ ಅಲ್ಲಿ ಸಮರ್ಪಣೆ ಮಾಡಿದ್ರೆ ನಮ್ಮ ಇಷ್ಟಾರ್ಥ ಸ್ಥಿತಿಗಳೇನಿದೆ ಅದೆಲ್ಲ ನೆರವೇರುತ್ತೆ ಅಂತ ಹೇಳಿ ಹೇಳಿದ್ದಾರೆ. ಈಗ ಹನುಮಂತಂಗೆ ಏನಾದರೂ ವರ್ಷದಲ್ಲಿ ಇಷ್ಟು ದಿನಕ್ಕೆ ಅಭಿಷೇಕ ಮಾಡೋದು? ಈಗ ಅಭಿಷೇಕ ಇದೆ. ಅಂದ್ರೆ ಈ ದೇವಸ್ಥಾನವನ್ನ ಕಟ್ಟಿದಂತಹ ದಿನದಂದು ಸ್ವಾಮಿಗೆ ಅಭಿಷೇಕವನ್ನ ಮಾಡ್ತಾರೆ. ಇದೇ ತಿಂಗಳ 19ನೇ ತಾರೀಕು ಏಪ್ರಿಲ್ 19ರಿಂದ ಮತ್ತೆ 23ರವರೆಗೂ ಇಲ್ಲಿ ಬ್ರಹ್ಮೋತ್ಸವ ನಡೆಯಲಿದೆ. ಇದೇ ಏಪ್ರಿಲ್ ತಿಂಗಳಲ್ಲಿ. ಆ ಟೈಮಲ್ಲಿ ಒಂದು ದಿನ ಸ್ವಾಮಿಗೂ ಮಹಾಭಿಷೇಕ ನಡೀತದೆ. ಅಂದ್ರೆ ಅದೊಂದು ಎಕ್ಸ್ಪ್ಲೇನ್ ಮಾಡಿ. ಅಂದ್ರೆ ದೇವರು ಗ್ರೀನ್ ಕಲರ್ ಇದೆಯಲ್ವಾ? ಸೊ ಯೂಶಲ್ ಆಗಿ ನಾವು ಬ್ಲಾಕ್ ವಿಗ್ರಹ ನೋಡ್ತೀವಿ ಎಲ್ಲ ಕಡೆ. ಸೊ ಇಲ್ಲಿ ಏನಕ್ಕೆ ಗ್ರೀನ್ ಇದೆ? ಅಂದ್ರೆ ಅದು ಎಮೆರಾಲ್ಡ್ ಇದ್ರ ಬಗ್ಗೆ ಸ್ವಲ್ಪ. ಅಂದ್ರೆ ಅದಕ್ಕೆ ಆ ಎಮೆರಾಲ್ಡ್ರಿಗೆ ಮತ್ತು ಆ ನರಸಿಂಹನ ಒಂದು ನಕ್ಷತ್ರಕ್ಕೆ ಅದೇನ್ ಹೇಳ್ತಲ್ಲ ಅದು ಶೂಟಬಲ್. ಓಕೆ ಓಕೆ ಓಕೆ. ಸೊ ಆದ್ರಿಂದ ಒಂದು ರಾಶಿಗೆ ಒಂದು ಹೇಗೆ ಅಂತ ಒಂದು ಕಲ್ಲಿರುತ್ತೆ, ಒಂದು ರಾಶಿಗೆ ಒಂದು ಕಲ್ಲು. ಆ ರೀತಿಯಲ್ಲಿ ನರಸಿಂಹನ ಒಂದು ಇದಕ್ಕೆ ನರಸಿಂಹನ ಒಂದು ಏನ್ ಹೇಳ್ತಾರೆ ಅವತಾರಕ್ಕೆ ಆಗ ಹಸಿರು ಅನ್ನತಕ್ಕಂಥದ್ದು ತುಂಬಾ ಶ್ರೇಷ್ಠ. ಸರ್ ಬೇರೆ ಏನಾದರೂ ಇದೆಯಾ ಟೆಂಪಲ್ ವಿಶೇಷತೆ? ಅಷ್ಟೇ ಅಲ್ಲ, ಈ ಆಂಜನೇಯ ಏನಿದಾನಲ್ಲ, ಆಂಜನೇಯನ ಕೆಳಗೆ ಈ ಲೇಖನ ಜಪ ಯಜ್ಞ ಅಂತ ಹೇಳಿ ಗುರುಗಳು ಮಾಡಿದ್ರು. ಅಂದ್ರೆ ಜಯ ಜಯ ಲಕ್ಷ್ಮೀ ನರಸಿಂಹ ವಜ್ರಸ್ತಂಭಜ ನರಸಿಂಹ ಅಂತ ಹೇಳಿ ಈ ಎಲ್ಲರಿಗೂ ನಾಮಜಪ ಕೋಟಿಗಟ್ಟಲೆ ಜನರು ಆ ನಾಮ ಜಪವನ್ನ ಬರೆದಿದ್ದಾರೆ. ಆ ಬರೆದಿರ್ತಕ್ಕಂತಹ ಪುಸ್ತಕಗಳು ಆ ಆಂಜನೇಯನ ಪಾದದ ಅಡಿಯಲ್ಲಿದೆ. ಅದು ಯಾಕೆ ಹಂಗೆ ಅಂತಂದ್ರೆ ಯಾರ್ಯಾರು ಯಾವ ಕೋರಿಕೆಗಳನ್ನ ಇಟ್ಟುಕೊಂಡು ಅಲ್ಲಿ ಸಮರ್ಪಣೆ ಮಾಡಿದಾರೋ ಅವಿಷ್ಟು ಸಮರ್ಪಣೆಯನ್ನು ಆ ಹನುಮಂತ ಸ್ವಾಮಿಗೆ ತಿಳಿಸ್ತಾನೆ ಅಂತ ಹೇಳಿ
ಮತ್ತೆ ನರಸಿಂಹಸ್ವಾಮಿಯ ಮಾಲೆ ಅಂತ ಹಾಕ್ತಾರೆ. ಈ ನರಸಿಂಹ ಜಯಂತಿಯ ಒಂದು ಸಂದರ್ಭದಲ್ಲಿ ಈ ಹೇಗೆ ಅಯ್ಯಪ್ಪ ಮಾಲೆ ಅಂತ ಹೇಗಿದೆ ಹೌದೌದು. ಅದೇ ರೀತಿಯಲ್ಲೇ ನರಸಿಂಹ ಮಾಲೆ ಅಂತ ಮಾಡಿದ್ದಾರೆ. ಎಲ್ಲ ತುಂಬಾ ದೂರದಿಂದ ಆಂಧ್ರ, ತಮಿಳುನಾಡು, ಕೇರಳ ಆ ಭಾಗದಿಂದ ಎಲ್ಲರೂ ಆ ಮಾಲೆಯನ್ನು ಧರಿಸಿ ಬರ್ತಾರೆ. ಬಂದು ಅವತ್ತಿನ ದಿನ ಇಲ್ಲಿ ನರಸಿಂಹಸ್ವಾಮಿಗೆ ಸಮರ್ಪಣೆ ಮಾಡ್ತಾರೆ. ಮತ್ತೆ ಅವರು ಏನು ಹೇಳಿದ್ರೆ ಸರ್ ಆ ಬೆಲ್ಟ್ ಅಂದರೆ ಏನು ಹೇಳ್ತಾ ಇದ್ದಾರೆ ಅಂದರೆ ಈ ಮತ್ಸ್ಯ, ಕೂರ್ಮ, ವರಾಹ ಅಂತ ಹೀಗೇನು ಅವತಾರಗಳೆಲ್ಲ ಇದೆಯಲ್ಲ, ಅದೇ ರೀತಿಯಲ್ಲಿ ಈ ವೈಡೂರ್ಯಗಳನ್ನು ಕೂಡ ಹೇಳ್ತಾ ಬರ್ತಾರೆ. ಅದೇ 4ನೆಯ ಸ್ಥಳದಲ್ಲಿ ಈ ಮರಕತನೂ ಕೂಡ ಬರುತ್ತೆ, ಅವನಿಗೆ ಶ್ರೇಷ್ಠವಾದಂಥದ್ದು. ಹಾಗಾಗಿ ಆ ರೀತಿಯಲ್ಲಿ ಆ ಎನರ್ಜಿ ನಮಗೆ ಮಾಮೂಲಿ ಅನ್ನೋದಕ್ಕಿಂತ ಇದಕ್ಕೆ ಎಲ್ಲವೂ ತಕ್ಕಂತೆ ಕರೆಕ್ಟಾಗಿ ಆದಾಗ ಎನರ್ಜಿನೂ ಜಾಸ್ತಿ ಆಗುತ್ತೆ. ಆ ಸ್ವಾಮಿಗೆ ಎನರ್ಜಿ ಕೆಳಗಡೆ ಯಂತ್ರದಿಂದ ಮೇಲೆ ಬಿಂಬಕ್ಕೆ ಬರುತ್ತೆ ಅಂತ. ಸರ್, ಈಗಿರುವ ಪೀಠಾಧೀಶ್ವರರು ಅವರ ಬಗ್ಗೆ ಏನಾದರೂ ನೀವು ಹೇಳೋದಾದ್ರೆ? ಅಂದರೆ ಈಗಿರುವ ಪೀಠಾಧೀಶ್ವರ ಹೆಸರು ಬಂದು ಪರಮ ಪೂಜ್ಯ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ಸ್ವಯಂ ಪ್ರಕಾಶ ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳು. ಇವರು ಬಂದ ಮೇಲೆ ಈಗ ನೀವಿಲ್ಲೆಲ್ಲ ಏನು ಈ ಪುನರ್ನಿರ್ಮಾಣ ಎಲ್ಲ ನೋಡ್ತಾ ಇದ್ದೀರೋ, ಅವರು ಬಂದ ಮೇಲೇ ಇದೆಲ್ಲ ನಡೆದಿರ್ತಕ್ಕಂಥದ್ದು. ಹಿಂದೆಯೂ ಆ ಕಾಲಘಟ್ಟಕ್ಕೆ ತುಂಬ ಚೆನ್ನಾಗಿತ್ತು. ಈಗಿನ ಕಾಲಘಟ್ಟಕ್ಕೆ ಏನು ಬೇಕೋ ಅದನ್ನೆಲ್ಲ ಸುಸರ್ಜಿತವಾಗಿ ಗುರುಗಳು ನಮ್ಮೆಲ್ಲರಿಗೂ ಅನುಗ್ರಹ ಮಾಡಿದ್ದಾರೆ. ಬಂದಂತಹ ಯಾತ್ರಾರ್ಥಿಗಳಿಗೆ ಉಳ್ಕೊಳ್ಳಿಕ್ಕೋಸ್ಕರ ಎಲ್ಲ ವಸತಿ ಗೃಹವನ್ನು ಮಾಡಿದ್ದಾರೆ. ಮತ್ತು ಅನ್ನ ಸಂತರ್ಪಣೆ ಪ್ರತಿನಿತ್ಯವೂ ಇಲ್ಲಿ ಅನ್ನ ಸಂತರ್ಪಣೆ ನಡೀತಾ ಇರುತ್ತೆ, ಮಧ್ಯಾಹ್ನ ಮತ್ತು ರಾತ್ರಿ. ಆಮೇಲೆ ವಿಶೇಷ ಸಂದರ್ಭದಲ್ಲಿ ಮತ್ತು ಸುತ್ತಮುತ್ತ ಇರುವಂಥ ಗ್ರಾಮಸ್ಥರು ಅಲ್ಲೆಲ್ಲ ಕಾರ್ಯಕ್ರಮ ಮಾಡಿದಾಗ ಇಲ್ಲಿಂದಲೇ ಅನ್ನ ಸಂತರ್ಪಣೆ ಸೇವೆಯನ್ನು ಮಾಡ್ತಾರೆ. ಹಾಗೆ ಪರಮ ಪೂಜ್ಯ ಗುರುಗಳು ನಮ್ಮ ಸನಾತನ ಧರ್ಮಕ್ಕೋಸ್ಕರ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ಕೊತ ಬರ್ತಾ ಇದ್ದಾರೆ. ಶಿವದೀಕ್ಷೆ ಅನ್ನುವಂತಹ ಕಾರ್ಯಕ್ರಮವನ್ನು ಮಾಡಿಕೊಂಡು ಇದುವರೆಗೆ 60 ಲಕ್ಷ ಜನಕ್ಕೆ ಮೇಲೆ ಶಿವದೀಕ್ಷೆಯನ್ನು ಅನುಗ್ರಹ ಮಾಡಿದ್ದಾರೆ. ಯಾವ ಜಾತಿ ಮತ ಕುಲ ಭೇದ ಇಲ್ಲದೆ ಎಲ್ಲರೂ ಶಿವನನ್ನು ಸ್ಮರಣೆ ಮಾಡಬೇಕು ಅನ್ನುವಂಥ ಉದ್ದೇಶ. ಅವರಿಗೆ 2 ನಿಯಮ: ಒಂದು, ಜೀವ ಹೋದರೂ ರುದ್ರಾಕ್ಷಿ ತೆಗಿಬಾರ್ದು, ಶಿವನಾಮವನ್ನು ಬಿಡಬಾರ್ದು, ಅಷ್ಟೇ. ಅವ್ರು ಯಾರೇ ಬೇಕಾದರೂ ಆಗಿರಲಿ, ಅವರು ಈ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಗುರುಗಳು ಈ ಸತತವಾಗಿ ನಮ್ಮ ಸನಾತನ ಧರ್ಮಕ್ಕೋಸ್ಕರ ಮಾಡ್ತಾನೇ ಇದ್ದಾರೆ. ಈಗಲೂ ಕೂಡ ಅನೇಕ ಕಾರ್ಯಕ್ರಮಗಳು ನಡೀತಾ ಇದೆ. ಸನಾತನ ಹಿಂದೂ ಸಮಾಜ ಪರಿಷತ್ತಿನ ಮೂಲಕ ಅನೇಕರಿಗೆ ಅನೇಕ ವಿಧವಾದಂತಹ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಮತ್ತು ನಮ್ಮದೇ ಆದಂತಹ ಸಂಸ್ಥೆಗಳು ಇಲ್ಲಿ ಸಾಕಷ್ಟು ಇದೆ. ಕಾಲೇಜು, ಸ್ಕೂಲು, ಈ ರೀತಿಯ ವೈದ್ಯಕೀಯ ಚಿಕಿತ್ಸೆ ಈ ರೀತಿಯಲ್ಲಿ ತುಂಬ ನಡೀತಾ ಇದೆ. ಇವರು ಬಂದಮೇಲೆ ಇನ್ನೂ ಪ್ರವರ್ತಮಾನಕ್ಕೆ ತುಂಬ ಚೆನ್ನಾಗಿ ಬರ್ತಾ ಇದೆ. ಯಾಕಂದರೆ ನಾವು ಈ ರೋಡಲ್ಲಿ ತುಂಬ ಓಡಾಡಿದ್ದೀವಿ. ಬಟ್ ಮುಂಚೆ ಒಂದು 4-5 ವರ್ಷದ ಮುಂಚೆ ಈ ದೇವಸ್ಥಾನ ಅಷ್ಟು ಯಾರಿಗೂ ತಿಳಿರಲಿಲ್ಲ. ನಾವು ಈಗ ಆಕಸ್ಮಿಕವಾಗಿ ದೇವಸ್ಥಾನ ನೋಡಿ ಸೊ ತಿಳ್ಕೊತಿದ್ದೀವಿ. ಸೊ ನಿಮ್ಮ ಸಮಯ ಕೊಟ್ಟು ನಮಗೆ ದೇವಸ್ಥಾನದ ಬಗ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸ್ವಾಮಿ.